ಇವತ್ತು ನಾನು ಮೈದಾ ಹಿಟ್ಟಿನ ಬದಲು ರವೆನ ಯೂಸ್ ಮಾಡಿ ಕರ್ಜಿಕಾಯಿನ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಮೊದಲು ಒಂದು ಪಾತ್ರೆಯಲ್ಲಿ 2 ಕಪ್ ಆಗುವಷ್ಟು ಬಾಂಬೆ ರವೆನ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಕಾಯಿಸಿರುವಂತಹ 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕಿ ಸ್ಪೂನ್ನ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡಿ. ನಂತರ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಮೃದುವಾಗಿ ಹಿಟ್ಟಿನ ಅದಕ್ಕೆ ಇದನ್ನು ನಾದ್ಕೊಳ್ಬೇಕಾಗತ್ತೆ. ಹಾಗೆ ಇದನ್ನು 30 ನಿಮಿಷದವರೆಗೂ ನೆನೆಯಲು ಬಿಡಬೇಕು. ಈಗ 30 ನಿಮಿಷ ಆಗಿದೆ ನೋಡಿ, ಇವಾಗ ಚೆನ್ನಾಗಿ ನೆಂದಿದೆ. ಈಗ ಇದನ್ನು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಟ್ಕೊಳ್ಳಿ. ನಾನು ನಾದಿರುವಂಥ ಹಿಟ್ಟಲ್ಲಿ ಇಷ್ಟೊಂದು ಉಂಡೆಗಳು ರೆಡಿಯಾಗಿದೆ. ಈಗ ಒಂದೊಂದು ಉಂಡೆಗಳನ್ನು ತೆಗೆದುಕೊಂಡು ಚಿಕ್ಕದಾಗಿ ಲಟ್ಸ್ಕೊಳ್ಳಿ. ನಿಮಗೆ ಯಾವ ಸೈಜಲ್ಲಿ ಕರ್ಜಿಕಾಯಿ ಬೇಕೋ ಆ ಸೈಜಲ್ಲಿ ನೀವು ಲಟ್ಸ್ಕೋಬೋದು. ಈಗ ಒಂದು 4 ಎಲೆಗಳನ್ನು ಒಟ್ಟಿಗೆ ಇಟ್ಟು ಅದರಲ್ಲಿ ಕರ್ಜಿಕಾಯಿ ಪುಡಿ ಅಂತ ಹೇಳ್ತೀವಿ. ಇದನ್ನು ಆಲ್ರೆಡಿ ಸ್ಟಫಿಂಗ್ನ ನಾನು ಹಿಂದಿನ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೆ. ಇದು ನಿಮಗೆ ಎಷ್ಟು ಬೇಕೋ ಅಷ್ಟು, ನಾನು ಇಲ್ಲಿ 1.5 ಟೇಬಲ್ ಸ್ಪೂನ್ ಒಂದು ಎಲೆಯಲ್ಲಿ ಹಾಕ್ತಾಯಿದ್ದೀನಿ. ನಂತರ ಇದಕ್ಕೆ ಎಲೆಯ ಅಂಚಿನಲ್ಲಿ ನಾನು ಹಾಲನ್ನು ಹಚ್ಚಿಬಿಟ್ಟು ಅದನ್ನು ಫೋಲ್ಡ್ ಮಾಡಿ ಪ್ರೆಸ್ ಮಾಡ್ತಾಯಿದ್ದೀನಿ. ಕೆಲವರು ಇಯರ್ ಬಡ್ ಯೂಸ್ ಮಾಡ್ತಾರೆ, ಬಟ್ ಕೈ ಬೆರಳಿನ ಸಹಾಯದಿಂದ ಅದನ್ನು ಮಾಡಿದ್ರೆ ಬೆಟರು. ಈಗ ಇದಕ್ಕೆ ಡಿಸೈನ್ ಇರುವಂಥ ಸ್ಪೂನ್ನ ತೆಗೆದುಕೊಂಡು ನಾನು ಶೇಪ್ನ ಮಾಡ್ತಾಯಿದ್ದೀನಿ. ನಿಮಗೆ ಶೇಪ್ ಬೇಕಾದರೆ ಮಾಡ್ಬೋದು, ಇಲ್ಲಾಂದರೆ ನೀವು ಹಾಗೆ ಇದನ್ನು ಫ್ರೈ ಮಾಡ್ಬೋದು. ಇದೇ ರೀತಿ ಮಿಕ್ಕಿದ ಎಲ್ಲ ಉಂಡೆಗಳನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ನಂತರ ಇಲ್ಲಿ ಎಣ್ಣೆ ಕಾಯ್ದಿದೆ. ನಂತರ ಇದಕ್ಕೆ ರೆಡಿ ಮಾಡಿಕೊಂಡಿರುವಂಥ ಕರ್ಜಿಕಾಯನ್ನು ಹಾಕಿ ಫ್ರೈ ಮಾಡಿ. ಲೋ ಫ್ಲೇಮ್ನಲ್ಲಿ ಇಟ್ಟು ಇದನ್ನು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಇದನ್ನು ಫ್ರೈ ಮಾಡಬೇಕು. ಈಗ ಗರಿ ಗರಿಯಾದಂತಹ ರವೆ ಕರ್ಜಿಕಾಯಿ ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.